ಪಾತ್ರಗಳನ್ನು ನಾವು ಬೇರೆ ಬೇರೆ ಚಿತ್ರಗಳ ಸಂದರ್ಭಗಳಲ್ಲಿ ನೋಡ್ತಾ ಹೋದಾಗ ಅವರ ಪಾತ್ರಗಳನ್ನು ಏಕತಾನವಾಗಿ ಕಂಡರೂ ಸಹಿತ ಅಲ್ಲಿ ಆ ಸಂದರ್ಭ ತಕ್ಕಂಗೆ ಏನಪ್ಪ ತಮ್ಮ ಅಭಿನಯವನ್ನು ವ್ಯಕ್ತಪಡಿಸಿದ್ದು ಉಂಟು. ಅದೇ ಕಾಲಕ್ಕೆ ಇನ್ನೊಂದು ಮಾತು ನಾವು ಗಮನಿಸಬೇಕಾಗಿದೆ, ಯಾವ ಫಿಲ್ಮ್ದಲ್ಲಿ ಯಾವ ರೀತಿಯಾಗಿ ಇವರು ಪಾತ್ರ ಇಷ್ಟಪ್ ಆಗ್ತಾರೋ ಅಂಥ ಪಾತ್ರಗಳಿಗೆ ನಮ್ಮ ನಿರ್ದೇಶಕರು ಇವ್ರನ್ನ ಆಯ್ಕೆ ಮಾಡೋದ್ರಿಂದಾಗಿ ನೋಡುಗರಿಗೆ ಕೆಲವೊಮ್ಮೆ ಏನಾಗಿಬಿಡುತ್ತಪ್ಪ ನಮ್ಮ ಮೇಲೆ ಅಂಥ ಪಾತ್ರಗಳು ಅದೇ ರೀತಿಯ ಪಾತ್ರಗಳು ಬಂದಾಗ ಇವ್ರ ಬಗ್ಗೆ ಒಂದು ನೆಗ್ಲಿಜೆನ್ಸಿ ಬರ್ತದೆ, ಆ ಮಾತು ಬೇರೆ. ಆದರೂ ಆ ಕೊಟ್ಟ ಪಾತ್ರಗಳನ್ನು ಸಂದರ್ಭ ತಕ್ಕಂಗೆ ಅದಕ್ಕೆ ಪಾತ್ರಕ್ಕೆ ನ್ಯಾಯ ಕೊಡುವಲ್ಲ ನಮ್ಮ ನಟ ಬ್ಯಾಂಕ್ ಜನಾರ್ದನ್ ಅವರು ಭಾಳಷ್ಟು ಯಶಸ್ವಿಯಾಗಿದ್ದರಲ್ಲಿ ಆಗಿದ್ದರು ಅನ್ನೋದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಅಂಥ ಒಬ್ಬ ನಟ ನಿಶ್ಚಿತವಾಗಿಯೂ ಕನ್ನಡ ಆಗಿರ್ಬೋದು, ತುಳು, ತೆಲುಗಾಗಿರ್ಬೋದು ಇವುಗಳಲ್ಲೆಲ್ಲ ಜೀವಂತಿಕೆಯನ್ನು ಮೂಡಿಸಿ ಅದ್ರ ಜೊತೆಗೆ ತಮ್ಮ ಸೇವೆಯನ್ನು, ಕಲಾ ಸೇವೆಯನ್ನು ಜನರಿಗೆ ಮುಟ್ಟಿಸೋ ಜೊತೆಗೆ ತಮ್ಮ ಉದರ ಸೇವೆಯನ್ನು ಸಹಿತ ಮಾಡ್ಕೊಂಡಿದ್ದಾರೆ. ಯಾಕಂದರೆ ನಾವು ಕಲಾಕಾರರು ಮಹಾನರು ಹಾಗೆ ಹೀಗೆ ಅನ್ನೋಕ್ಕಿಂತಲೂ ಎಲ್ಲರೂ ಮಾಡೋದು ಮೊದಲು ಹೊಟ್ಟೆಗಾಗಿ ಅನ್ನೋದನ್ನು ನಾವು ಸಹಿತ ಇದನ್ನು ಮರಿಲಾರದೆ ಅನಾಲಿಸಿಸ್ ಮಾಡಬೇಕಾಗಿದೆ. ಯಾರನ್ನಾದರೂ ಈ ಹೊಟ್ಟೆಗಾಗಿ ಮಾಡುತ್ತಿರೋದು ಕೆಲಸ ಕೆಲವೊಮ್ಮೆ ಅದ್ಭುತವಾದ ಕೆಲಸಗಳಾಗಿ ಹೋಗಿಬಿಡ್ತಾವೆ. ಆ ನೆನಪನ್ನು ಇವತ್ತು ನಮ್ಮ ಉಪೇಂದ್ರ ಅವರು ಮಾಡಿ ತೋರಿಸಿದ್ದಾರೆ. ಏನೂ ಇರಲಿ, ಇವತ್ತು ನಮ್ಮ ನಟ ಬ್ಯಾಂಕ್ ಜನಾರ್ದನ್ ಅವರು ಇಲ್ಲ ಅನ್ನೋ ಒಂದು ನೋವು ಇದ್ದರೂ ಸಹಿತ ಅವ್ರು ಬಿಟ್ಟು ಹೋದಂಥ ಚಿತ್ರಗಳಿದ್ದಾವೆ. ಆ ಚಿತ್ರಗಳು ನೋಡಿದಾಗ ನಾವು ಮತ್ತೆ ಅವ್ರು ಸದಾ ನಮ್ಮೊಂದಿಗೆ ಇದ್ದಾರಪ್ಪ ಅಂತ ಅನ್ನಿಸ್ತಾ ಇರ್ತದೆ. ಯಾಕಂದರೆ ಅವರು ಅಷ್ಟು ಅದ್ಭುತವಾಗಿ ಪರಿಪೂರ್ಣವಾಗಿ ಎಲ್ಲ ಪಾತ್ರಗಳಿಗೆ ನ್ಯಾಯ ಒದಗಿಸೋ ಪ್ರಯತ್ನ ಮಾಡಿದ್ದಾರೆ, ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಇವತ್ತಿಗೂ ಅವರ ಚಲನಚಿತ್ರಗಳು ಜನರನ್ನು ಆಕರ್ಷಿಸುವಲ್ಲೇ ಸೋಲ್ತಾ ಇಲ್ಲ ಅನ್ನೋದನ್ನು ಅಷ್ಟೇ ನಾವು ಗಮನಿಸಬೇಕಾಗಿದೆ. ಏನೋ ಆಗಲಿ ಜನಾರ್ದನ್ ರೆಡ್ಡಿ ಅವರ ನಾವು ಆತ್ಮ ಅನ್ನೋಗಿದ್ರು ಜನಾರ್ದನ್ ರೆಡ್ಡಿ ಅವರ ಕಲೆ, ಅವ್ರ ಕಲೆಗೆ ಮಾಡಿದ ಸೇವೆ ನಮ್ಮದು ಇರುವಾಗ ಅವ್ರ ಫಿಲ್ಮ್ಗಳನ್ನು ಮತ್ತು ನೋಡೆ ಇವತ್ತು ನಾವು ನೋಡಿದ್ರು ಅವ್ರಿಗೆ ಲಾಭ ಆಗೋಕ್ಕಿಂತಲೂ ಆ ನಿರ್ಮಾಪಕರಿಗೆ ಲಾಭ ಆಗುವ ಸಾಧ್ಯತೆಗಳಿದ್ದರೂ ಸಹಿತ ಅವರನ್ನು ನೆನೆಯುವ ಸಲುವಾಗಿ ಆದರೂ ನಾವು ಜನಾರ್ದನ ಅಂದರೆ ಬ್ಯಾಂಕ್ ಜನಾರ್ದನ ಅವರ ಚಿತ್ರಗಳನ್ನು ನೋಡ್ತಾ ಇರಲಿ. ಜೊತೆಗೆ ಅವರ ಒಂದು ಕೊಟ್ಟಂಥ ಸಂದೇಶ, ನೈತಿಕ ಸಂದೇಶ ನಾವೆಲ್ಲ ನೆನಪಿಸ್ಕೊಳ್ತಾ ಇರಲಿ ಅಂತ ಹೇಳ್ತಾ, ಇದು ನಮ್ಮ ನಡುವಿನಿಂದ ಎದ್ದು ಹೋದ ಬ್ಯಾಂಕ್ ಜನಾರ್ದನ ಕಳಿಸುತ್ತಿರುವಂಥ ಕೊನೆಯ ನಮನಗಳು. ವಂದನೆ. H16 ನ್ಯೂಸ್. ಅರ್ಥ ಸೀತಾರಾಮ್, ಸತ್ಯದ ಕೈಗಳಲ್ಲಿ ವಂದನೆಗಳು.